ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮತ್ತೊಂದು ಪಾಪಿಗಳ ಲೋಕದಲ್ಲಿ ಅನ್ನುವಂಥ ಒಂದು ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಎಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಬೆಂಗಳೂರಿನ ಭೂಗತ ಲೋಕದಲ್ಲಿ MP ಜಯರಾಜ ಅವನನ್ನು ತೆಗೆದುಕೊಳ್ಳದೆ ಏನಾದರೂ ಮಾತನಾಡಿದರೆ ಅದು ಅಪೂರ್ಣವಾಗುವ ಒಂದು ಸಂಭವ ಇರುತ್ತೆ. ಹಾಗಿರುವಾಗ ಈ ಸಂಚಿಕೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಒಂದು ಸಂಚಿಕೆ ಅಂತಲೇ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಭೂಗತ ಜಗತ್ತು ಅಂತಂದ್ರೆ ಆ ಒಂದು ಕರಾಳ ಒಂದು ಕಪಿಮುಷ್ಟಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಲೋಕ. ಆ ಲೋಕದಲ್ಲಿ ಯಾರೇ ಸಿಲುಕಿದರೂ ಕೂಡ ಅವರು ಅಷ್ಟು ಸಲೀಸಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಭೂಗತ ಲೋಕ. ಈ ಭೂಗತ ಲೋಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ಎಷ್ಟೋ ರೀತಿಯಲ್ಲಿ ಸರಿಪಡಿಸಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸಂಸಾರವನ್ನು ಮಾಡಿ ನಾವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕಂತ ಮನಸ್ಸು ಮಾಡಿದರೂ ಕೂಡ ಆ ಒಂದು ಸಂದರ್ಭ ಇವರಿಗೆ ಒದಗಿ ಬರೋದಿಲ್ಲ. ಹೇಗಾದರೂ ಮಾಡಿ ಈ ಒಂದು ಭೂಗತ ಲೋಕ ಇವರನ್ನು ಆಹುತಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಹಲವಾರು ನಿದರ್ಶನಗಳು, ಹಲವಾರು ಸಾಕ್ಷಿಗಳು ಹಾಗೂ ಹಲವಾರು ವಿಚಾರಗಳನ್ನು ಕೂಡ ನಾವು ಬಲ್ಲೆವು. ಹೀಗಿರುವಾಗ ಇಂಥ ಭೂಗತ ಲೋಕ ಈಗ ನಿಜಕ್ಕೂ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸಿರೋದಂತೂ ಸತ್ಯ. ಹೀಗಿರುವಾಗ ಈ ಭೂಗತ ಲೋಕಕ್ಕೆ ರಾಜಕಾರಣಿಗಳು ಕೂಡ ಸಂಪರ್ಕದಲ್ಲಿ ಇರೋದು ಅಷ್ಟೊಂದು ಸುಳ್ಳೇನಲ್ಲ. ಹೀಗಿರುವಾಗ ರಾಜಕಾರಣಿಗಳ ಅಧಿಕಾರಸ್ಥರ ಸಂಪರ್ಕದಲ್ಲಿ ಇರತಕ್ಕಂಥ ಭೂಗತ ಲೋಕದ ಮರಿ ಪುಡಾರಿಗಳು ಆಗಲಿ, ಹಿರಿ ಪುಡಾರಿಗಳು ಆಗಲಿ, ಅವರೆಲ್ಲರೂ ಕೂಡ ಇವರ ಒಂದು ಸಹಾಯ ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಸಮಾಜಘಾತುಕರಾಗಿ ಬೆಳೆದು ಸಮಾಜಕ್ಕೆ ತನ್ನದೇ ಆದಂಥ ಒಂದು ದುಷ್ಟ ಕೃತ್ಯಗಳಿಂದ ಅವರು ಪರಿಚಿತರಾಗ್ತಾರೆ. ಸಮಾಜಕ್ಕೆ ಕೆಡುಕನ್ನು ಉಂಟು ಮಾಡುವಂಥ ಒಬ್ಬ ರಾಕ್ಷಸರಾಗ್ತಾರೆ ಅನ್ನೋದಕ್ಕೆ ಈ MP ಜಯರಾಜ್ ಕೂಡ ಒಬ್ಬರು. ಹೀಗಿರುವಾಗ ಈ MP ಜಯರಾಜನ ಒಂದು ಕರಾಳ ಮುಖವನ್ನು ನಾವು ನೋಡಬೇಕಾದ್ರೆ ನಾನೀಗ ಮುಖ್ಯ ಘಟ್ಟಕ್ಕೆ ಬರ್ತೀನಿ. ಹೀಗಿರುವಾಗ ಆವತ್ತಿನ ಕಾಲದಲ್ಲಿ ಕರ್ನಾಟಕವನ್ನು ಆಳ್ತಿದ್ದಂಥವರು ಮಹಾನ್ ಮೇಧಾವಿಗಳು ಹಾಗೂ ಅವರು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡಿದರು ಅಂತ ಹೇಳ್ತಾರೆ. ನಾನಂತೂ ನೋಡಿಲ್ಲ. ಹೀಗಿರುವಾಗ ಅವರು ಯಾರು ಏನು ಅನ್ನೋದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಅವರೇ ದೇವರಾಜ ಅರಸು. ದೇವರಾಜ ಅರಸು ಅಂತಂದರೆ ಆಗಿನ ಸಂದರ್ಭದಲ್ಲಿ ಒಂದು ಸಂಚಲನವನ್ನು ಮೂಡಿಸ್ತಿರ್ತಕ್ಕಂಥ ಒಬ್ಬ ಧೀರೋದಾತ್ತ ನಾಯಕ ಆಗಿದ್ದರು ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನು ಕೂಡ ಕೊಡಬಹುದು. ಹೀಗಿರುವಾಗ ನಾನು ಅವಾಗ ಚಿಕ್ಕವನಾಗಿರೋದ್ರಿಂದ ನನಗೆ ಅವರ ಒಂದು ಅಷ್ಟೊಂದು ಪರಿಚಯ ಇಲ್ಲದೇ ಇದ್ದರೂ ಕೂಡ ಅವರ ಹಲವಾರು ವಿಚಾರಧಾರೆಗಳನ್ನು ತಿಳಿದುಕೊಂಡು ಅವರಿಗೆ ನಾನು ಮಾರು ಹೋಗಿರಿದವನು ಕೂಡ ಹೌದು. ಹೀಗಿರುವಾಗ ಅಂಥ ಮಹಾನ್ ನಾಯಕ ಕೂಡ ಆಗಿನ ಸಂದರ್ಭದಲ್ಲಿ ರೌಡಿಸಮನ್ನು ಅಂದರೆ ಈ ಒಂದು ಭೂಗತ ಲೋಕದ ಚಕ್ರವರ್ತಿಗಳ ಆಗಲಿಕ್ಕೆ ಅವರು ಕೂಡ ಒಂದು ಕಾರಣ ಆದರೇನೋ ಅನ್ನುವಂಥ ಭಾವನೆಗಳು ಕೂಡ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಹೀಗಿರುವಾಗ ಆಗಿನ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಜನಪರ ಯೋಜನೆಗಳನ್ನು ಜಾರಿಗೆ ತರ್ತಿರ್ತಕ್ಕಂಥ ಕಾಲದಲ್ಲಿ ಅವರಿಗೆ ವಿರೋಧ ಪಕ್ಷಗಳ ನಾಯಕರಾಗಿ ನಮ್ಮ JDS ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಆಗಿರ್ತಕ್ಕಂಥ HD ದೇವೇಗೌಡರು ಆಗ ವಿರೋಧ ಪಕ್ಷದ ನಾಯಕರಾಗಿದ್ದರು. ಅವರಿನ್ನೂ ಕೂಡ ಯುವಕರು, ಬಿಸಿ ರಕ್ತದ ತರುಣ. ಹೀಗಿರುವಾಗ ವಿಧಾನಸಭೆಯಲ್ಲೇ ಆಗಲಿ, ವಿಧಾನಸಭೆಯ ಹೊರಗೆ ಆಗಿರಲಿ, ಅವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಹಾಗೂ ಈ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಪೇಚಾಟ ಮಾಡುವಂತೆ ಅವರು ತಮ್ಮ ಮಾತುಗಳಿಂದ, ಹರಿತವಾದ ಮಾತುಗಳಿಂದ ಸುಸ್ತಾಯಿದ್ರು. ಇದು ಏಕೋ ದೇವರಾಜ ಅರಸರಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸುತ್ತೆ. ಹೀಗಿರುವಾಗ ಅವರ ಅಳಿಯ ಆಗಿರ್ತಕ್ಕಂಥ ಡಾಕ್ಟರ್ ನಟರಾಜ್ ಅವರ ಮುಖಾಂತರ ಪರಿಚಯ ಆದವನೇ ಈ ಒಬ್ಬ MP ಜಯರಾಜ್ ಅಂತಂದ್ರೆ ಜನರಿಗೆ ಆಗಿನ ಸಂದರ್ಭದಲ್ಲಿ ನಡುಕ ಹುಟ್ಟುತ್ತಿತ್ತು. ಹಾಗಿರುವಾಗ ಅವನು HD ದೇವೇಗೌಡರಿಗೆ ಏನು ಮಾಡಿದ ಅಂತಂದರೆ, ಅವರು ಶಾಂಕಿ ರಸ್ತೆಯಲ್ಲಿ ವಾಹನದಲ್ಲಿ ಹೋಗ್ತಿರಬೇಕಾದ್ರೆ ಅವರನ್ನು ಅಟ್ಯಾಕ್ ಮಾಡ್ತಾನೆ. ಲಾಂಗು ಮೊಚ್ಚುಗಳಿಂದ ಅವರನ್ನು ಕೊಲ್ಲಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರ ಮೇಲೆ ಹರಿತವಾದ ಆಯುಧಗಳನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡ್ತಾನೆ. ಹೀಗಿರುವಾಗ ಹೇಗೋ ಏನೋ ಮಾನ್ಯ HD ದೇವೇಗೌಡರು ಆ ಒಂದು ಅಟ್ಯಾಕ್ನಿಂದ ಪಾರಾಗ್ತಾರೆ.
ಕೊನೆಗೆ ಅವರು ಮರುದಿವಸ ವಿಧಾನಸಭೆಯಲ್ಲಿ ಸದನವನ್ನು ಉದ್ದೇಶಿಸಿ ಮಾತನಾಡುವಾಗ ದಯವಿಟ್ಟು ನನಗೆ ಹಾಗೂ ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ರಿ ಅನ್ನುವಂಥ ಒಂದು ಪ್ರಾಣ ಭಿಕ್ಷೆಯನ್ನು ಬೇಡಿರ್ತಕ್ಕಂಥ ಪ್ರಸಂಗವೂ ಕೂಡ ವಿಧಾನಸಭೆಯಲ್ಲಿ ಆಗಿರೋದು ಉಂಟು. ಹೀಗಿರುವಾಗ ಇಂಥ ಸಂದರ್ಭದಲ್ಲಿ ಯಾರೇ ಆಗಿರಲಿ, ರಾಜಕಾರಣಿಗಳಾದವರಾಗಲಿ, ಬೇರೆ ಆಗಿರೋರಾಗಲಿ ಹಾಗೂ ನೌಕರರ ವರ್ಗದ ಹಿರಿಯ ಅಧಿಕಾರಿಗಳೇ ಆಗಿರಲಿ, ಯಾರೂ ಕೂಡ ಜೀವವನ್ನು ತೆಗೆಯುವ ಮಟ್ಟಕ್ಕೆ ಹೋಗಬಾರ್ದು. ಯಾಕಂದರೆ ಸಮಾಜ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮಿಂದ ಏನಾದರೂ ಒಂದು ಸಮಾಜ ಬೇಡ್ತಿರ್ತೈತಿ, ಅದನ್ನು ಪೂರೈಸುವಂಥವರಾಗಿರಿ. ಆಗಿರುವಾಗ ಈ ಒಂದು ದುರ್ಘಟನೆಯನ್ನು ಕರ್ನಾಟಕದ ಯಾವೊಬ್ಬ ವ್ಯಕ್ತಿಯು ಕೂಡ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಿರುವಾಗ MP ಜಯರಾಜ್ ಆ ಸಂದರ್ಭದಲ್ಲಿ ಎಷ್ಟೊಂದು ಮುಖ್ಯಮಂತ್ರಿಗಳಿಗೆ ಹತ್ತಿರವಾಗಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ಅವನು ಬೆಳಗಿನ ವಾಕ್ ಮಾಡೋ ಸಂದರ್ಭದಲ್ಲಿಯೂ ಕೂಡ ದೇವರಾಜ್ ಅರಸರಿಗೆ ಸಾಥ್ ಕೊಡ್ತಿದ್ದ. ಜೊತೆಗೆ ಆ ಸಂದರ್ಭದಲ್ಲಿ ಗರಿಬಿ ಹಠಾವ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಮಾಡಿ ಆ ಪತ್ರಿಕೆಯ ಒಂದು ಹಸಿ ಬಿಸಿ ಸುದ್ದಿಗಳಿಂದ ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿದ. ಹಾಗಿರುವಾಗ ಆಮೇಲೆ ಆಗಿನ ಕಾಲದಲ್ಲಿ ಇಂದಿರಾ ಗಾಂಧಿಯವರ ಅಧಿಕಾರದ ಸಮಯದಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಜಾರಿಗೆ ತರಲಾಗಿತ್ತು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಈ ಒಬ್ಬ ಜಯರಾಜನನ್ನು ಸರ್ಕಾರ ನೇಮಕ ಮಾಡ್ತೈತಿ. ಅವನಿಗೆ ಸಂಬಳ ಹಾಗೂ ಸರ್ಕಾರಿ ವಾಹನದ ಸೌಲಭ್ಯ ಹಾಗೂ ಗನ್ಮ್ಯಾನ್ ಹೀಗೆ ಹಲವಾರು ಸೌಲಭ್ಯಗಳನ್ನು ನೀಡಿ ಅವನನ್ನು ಸರ್ಕಾರದ ಪ್ರತಿನಿಧಿಯನ್ನಾಗಿ ನೇಮಿಸಿದ ಮೇಲೆ ಇವನನ್ನು ಹಿಡಿಯೋರು ಯಾರಿರ್ತಾರೆ ಹಾಗೂ ಪೊಲೀಸರಿಗೂ ಕೂಡ ಕೈ ಕಟ್ಟಿ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗ್ತೈತಿ. ಹೀಗಿರುವಾಗ ಇಂಥ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡಂಥ ಕೊತ್ವಾಲ್ MP ಜಯರಾಜ್ ನಿಜಕ್ಕೂ ಕೂಡ ಕಂಟಕಪ್ರಾಯನಾಗಿ ರಾಜ್ಯಕ್ಕೆ ಒಕ್ಕರಿಸ್ತಾನೆ ಅನ್ನೋದು ಎಷ್ಟು ಸತ್ಯವೋ ಅದು ಅಷ್ಟೇ ದಿಟವಾಗಿತ್ತು ಕೂಡ. ಹೀಗಿರುವಾಗ ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಅವನು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ, ಸಾಕಷ್ಟು ಜನರಿಗೆ ಕಿರುಕುಳವನ್ನು ನೀಡಿದ, ಸಾಕಷ್ಟು ಮರಿ ಪುಡಾರಿಗಳನ್ನು ಬೆಂಗಳೂರಿನಾದ್ಯಂತ ಬಿಟ್ಟು ಅವನು ಹಪ್ತಾ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೀಗಾಗಿ ಅವನ ಕೈಯಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹವಾಯಿತು ಹಾಗೂ ಅವನು ಆ ಹಣದಿಂದ ಮತ್ತಷ್ಟು ಪ್ರಚೋದಿತನಾಗಿ ಮತ್ತಷ್ಟು ಸಮಾಜ ಕಂಟಕ ಕೆಲಸಗಳಲ್ಲಿ ತೊಡಗಿಕೊಂಡ ಅನ್ನುವಂಥ ವಿಷಯಗಳು ಕೂಡ ಬೆಳಕಿಗೆ ಬರ್ತವೆ. ಹೀಗಿರುವಾಗ ಇಂಥ ಬಾಳು ನಿಜಕ್ಕೂ ಕೂಡ ನಾಗರಿಕ ಸಮಾಜಕ್ಕೆ ಬೇಕಾ ಅನ್ನುವಂಥ ಪ್ರಶ್ನೆಯನ್ನು ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ವಿಚಾರ ಮಾಡಿದರೆ ನಿಜಕ್ಕೂ ಕೂಡ ಇದು ಅವಶ್ಯಕತೆ ಇರಲಿಲ್ಲ ಅನ್ನುವಂಥ ಭಾವನೆ ನನ್ನದು ಹಾಗೂ ಸಮಾಜದ್ದು. ಹೀಗಿರುವಾಗ ಯಾರೇ ರಾಜಕಾರಣಿಗಳಾಗಿರಲಿ, ದಯವಿಟ್ಟು ನೀವೆಲ್ಲರೂ ಕೂಡ ಮಾನವಂತರಾಗಿ ಮನುಷ್ಯತ್ವವನ್ನು ಉಳ್ಳವರಾಗಿ ಬದುಕಬೇಕು, ರಾಜಕಾರಣ ಮಾಡಬೇಕು. ಹೀಗಿರುವಾಗ ನೀವು ಯಾವುದೇ ವ್ಯಕ್ತಿಯ ಹಾಗೂ ಯಾವುದೇ ಒಂದು ಪ್ರಾಣವನ್ನು ತೆಗೆಯಲಿಕ್ಕೆ ಹೋಗಬಾರ್ದು. ಯಾಕಂದರೆ ಪ್ರಾಣ ದೇವರು ಕೊಟ್ಟ ವರ, ಅದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗಲಿ. ಹಾಗೂ ಅವರಿಂದ ಇವತ್ತು ರಾಜಕಾರಣದಲ್ಲಿ ಸ್ನೇಹಿತರಿರ್ತಾರೆ, ನಾಳೆ ವೈರಿಗಳಾಗ್ತಾರೆ. ಇವತ್ತು ವೈರಿಗಳಾಗಿರ್ತಾರೆ, ನಾಳೆ ಸ್ನೇಹಿತರಾಗ್ತಾರೆ. ಅದು ಬೇರೆ ವಿಷಯ. ಅದನ್ನೇ ನೀವು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡು ನಿಮಗೆ ವಿರೋಧ ಮಾಡ್ತಿರ್ತಕ್ಕಂಥ ವ್ಯಕ್ತಿಯನ್ನು ಮುಗಿಸುವ ಪ್ರಯತ್ನ ಮಾಡಿದರೆ ಮುಂದೊಂದು ದಿನ ನಿಮಗೂ ಕೂಡ ಆ ಒಂದು ಪರಿಸ್ಥಿತಿ ಎದುರಾಗಬಹುದು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ YTM ಮುಖಾಂತರ ಈ ಕೃತ್ಯಗಳಲ್ಲಿ ತೊಡಗಿರತಕ್ಕಂಥ ರಾಜಕಾರಣಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಿರುವಾಗ ಯಾವತ್ತೂ ಕೂಡ ಸಂಯಮವನ್ನು ಕಳೆದುಕೊಳ್ಬಾರ್ದು ಹಾಗೂ ಆ ಸಂಯಮವೇ ನಮ್ಮನ್ನು ಕಾಪಾಡ್ತೈತಿ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಇಂಥ ಒಂದು ಪ್ರಸಂಗಗಳನ್ನು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಲೇಬಾರದು ಅನ್ನುವಂಥ ಒಂದು ಸತ್ಯವಾದ ಮಾಹಿತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ಸಂಚಿಕೆ ಮುಖಾಂತರ ಹೇಳಿದ್ದೇನೆ. ಹೀಗಿರುವಾಗ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ದರೆ ಈ ಸಂಚಿಕೆಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಅರ್ಪಿಸ್ತೀನಿ. ಹೀಗಾಗಿ ಈ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಕೂಡ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ಈ ಒಂದು ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಒಂದು ಪಾಪಿಗಳ ಲೋಕದಲ್ಲಿ ಇರ್ತಕ್ಕಂಥ ಈ ಒಂದು ಕರಾಳ ಮುಖಗಳ ಪರಿಚಯವನ್ನು ಅನಾವರಣಗೊಳಿಸಲಿಕ್ಕೆ ನಿಮ್ಮ ಕಮೆಂಟನ್ನು ನಾನು ಯಾವ ರೀತಿ ಈ ಸಂಚಿಕೆಗಳನ್ನು ಮಾಡಲಿ ಅನ್ನುವಂಥ ಒಂದು ಕಮೆಂಟನ್ನು ಕೂಡ ನನ್ನ ಜೊತೆಗೆ ನೀವು ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.